ಶ್ರೀಮತಿ ಬಸವಶ್ರೀ ಬಾತೆ. ಓಂ ನಮಃ ಶಿವಾಯ. 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 ಭಕ್ತರು ಜಂಗಮರಲ್ಲಿ ಕಟ್ಟಿಕೊಡಬೇಕೆ ಧೂಪದ ಹೊಗೆ. ಹೊಗೆ ಎತ್ತ ಹೋದರೂ ಅದು ಸತ್ಯವೆಂಬೇ ನಾಸ್ತಿನಾಥ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು. ಈ ಎರಡು ಉಭಯವು ಹೆಣ್ಣೋ ಗಂಡೋ ಹುಸಿ ನಾಸ್ತಿನಾಥ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇದೀಗ ವೇದಿಕೆಗೆ ಅಲ್ಲಮಪ್ರಭುಗಳು. ಅಲ್ಲಮಪ್ರಭುವಿನ ಪಾತ್ರದಲ್ಲಿ ಶ್ರೀಮತಿ ಮಹಾನಂದ ಬೆಲ್ಲದು. ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿವಿ ಗ್ರಾಮದಲ್ಲಿ ಜನಿಸಿದ ಇವರು 12ನೇ ಶತಮಾನದ ಅಗ್ರಗಣ್ಯ ಶರಣರು, ಶೂನ್ಯ ಸಿಂಹಾಸನದ ಅಧ್ಯಕ್ಷರು. ಇವರ ವಚನಗಳ ಅಂಕಿತ ಗುಹೇಶ್ವರ. ಇವರದು ಬೆಡಗಿನ ವಚನಗಳು. ಶ್ರೀಶೈಲಕ್ಕೆ ಹೋಗಿ ಬಯಲಲ್ಲಿ ಬಯಲಾದಂಥವರು ಅಲ್ಲಮಪ್ರಭುಗಳು. ಈ ಅಲ್ಲಮಪ್ರಭುವಿನ ಪಾತ್ರದಲ್ಲಿ ಶ್ರೀಮತಿ ಮಹಾನಂದ ಬೆಲ್ಲದ್. 80 ಕೋಟಿ ವಚನವ ಹಾಡಿ ಹಲವು ಹಮ್ಮಲಿಸಿತ್ತು ಎನ್ನ ಮನ ನೋಡ. ಮನ ಘನ ಅರಿಯದು, ಘನ ಮನ ಅರಿಯದು. ಗುಹೇಶ್ವರನೆಂಬ ಲಿಂಗ ಬರಿತ ಬಳಿಕ ಗೀತವೆಲ್ಲ ಬಂತು ಮಾತಿನೊಳಗ. ಹೋಗಿ ಮಹಾಮಾನವತಾವಾದಿ, ಯುಗ ಪುರುಷ ಎಂದೆಲ್ಲ ಕರೆಸಿಕೊಂಡಂಥವರು. ಬಸವನ ಬಾಗೇವಾಡಿಯ ಇಂಗ್ಲೇಶ್ವರದಲ್ಲಿ ಜನಿಸಿದ ಇವರು 12ನೇ ಶತಮಾನದ ಸುಜ್ಞಾನಿ. ಇವರು ಬಿಜ್ಜಳನ ಅರ್ಥಮಂತ್ರಿ, ಲಿಂಗಾಯತ ಧರ್ಮದ ಪ್ರತಿಷ್ಠಾಪಕರು. ಅರಿದಡೆ ಶರಣ, ಮರಿದಡೆ ಮಾನವ, ಕಾಯಕವೇ ಕೈಲಾಸ ಎಂದು ಬಿತ್ತಿದವರು ಬಸವಣ್ಣನವರು. ಇದೀಗ ಬಸವಣ್ಣನವರು ವೇದಿಕೆಗೆ ಬರುತ್ತಿದ್ದಾರೆ. ಶ್ರೀಮತಿ ವೀಣಾ ಕವಟಿಮಠ್. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲೂ ಬೇಡ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ, ಇದಿರು ಹರಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರ. ಇದೀಗ ಗಂಗಾಂಬಿಕೆ. ಶ್ರೀಮತಿ ಪೂರ್ಣಿಮಾ ಕಡೋಲೆ ಬಸವಣ್ಣನವರ ಹಿರಿಯ ಪತ್ನಿ, ಮಂತ್ರಿ ಬಲದೇವನ ಮಗಳು. ಇವರ ಗುರುಗಳು ಗಣಲಿಂಗ ರುದ್ರಮುನಿಗಳು. ಪತಿಯ ಇಚ್ಛಾನುಸಾರಣಿ, ದಾಸೋಹ ನಿರತೆ, ಲಿಂಗ ನಿಷ್ಠೆಯುಳ್ಳ ಆಧ್ಯಾತ್ಮ ಸಾಧಕಿ. ಗಂಗಾಪ್ರಿಯ ಕೂಡಲ ಸಂಗಮದೇವ ಇವರ ವಚನಗಳ ಅಂಕಿತ. ಗಂಗಾಂಬಿಕೆ ಇದೀಗ ವೇದಿಕೆಗೆ ಶ್ರೀಮತಿ ಪೂರ್ಣಿಮಾ ಕಡೋಲೆ. ಶರಣರ ವಚನಗಳನ್ನು ಸಂರಕ್ಷಿಸುವುದೇ ನನ್ನ ಕರ್ತವ್ಯ. ನನ್ನ ಪ್ರಾಣ ಹೋದರೂ ಸರಿಯೇ. ಶರಣರೇ, ಉಳಿವಿಯತ್ತ ಮುನ್ನಡೆಯಿರಿ. ಈ ವಚನಗಳ ಕಟ್ಟುಗಳನ್ನು ಸಂರಕ್ಷಿಸುವೇನು. ಪತಿಯಾಜ್ಞೆಯಲ್ಲಿ ಪತಿಗ್ಯಾಕೆ ಪ್ರತಿಜ್ಞೆಯು? ಪ್ರತಿಜ್ಞೆಯ ಪತಿತರದಲ್ಲಿ ಹೋಪದಿರಿಯೇ ಯಾತನೆಯಲ್ಲವೇ? ಇವಳ ಲಿಂಗನಿಷ್ಠೆ ಇವಳಿಗೆ, ನಮ್ಮ ನಿಷ್ಠೆ ಪತಿಯಾಜ್ಞೆಯಲ್ಲಿ ಕಾಣ. ಗಂಗಾಪ್ರಿಯ ಕೂಡಲ ಸಂಗಮ ದೇವ. ಇದೀಗ ನೀಲಾಂಬೆ ಕೇವಲ ಪತಿಯೆಂದು ಭಾವಿಸದೆ ಬಸವಣ್ಣನವರನ್ನು ತಮ್ಮ ಗುರು ದೇವರೆಂದು ನಂಬಿದವರು. ಈಕೆ ಬಿಜ್ಜಳನ ಸಾಕುತಂಗಿ. ನೀಲಾಂಬಿಕೆ, ನೀಲಲೋಚನೆ, ನೀಲಮ್ಮ, ಮಾಯಾದೇವಿ ಎಂಬ ಇವರ ಪರ್ಯಾಯ ನಾಮಗಳು. ಅಕ್ಕ ಮಹಾದೇವಿ ಮತ್ತು ಗುಡ್ಡಾಪುರದ ದಾನಮ್ಮ ಇವರಿಗೆ ಮಾತೃತ್ವದ ಪ್ರೇಮವನ್ನು ನೀಡಿದವರು. ನೀಲಾಂಬಿಕೆ ಇವರೊಬ್ಬ ಗಾಯಕಿ. ಆಧ್ಯಾತ್ಮ ಮತ್ತು ವೈಚಾರಿಕ ಚಿಂತನೆಗಳನ್ನು ವಚನಗಳಲ್ಲಿ ನೀಡಿದವರು. ಬಸವಪ್ರಿಯ ಕೂಡಲ ಸಂಗಮ ದೇವ ಇವರ ವಚನಗಳ ಅಂಕಿತ ನಾಮ. ಈ ವೇದಿಕೆಗೆ ನೀಲಾಂಬಿಕೆ ಶ್ರೀಮತಿ ಶೋಭಾ ಯಳವತ್ತಿಮಠ. ಎನಗೆ ಸಂಗವು ನೀವೇ ಬಸವಯ್ಯ, ಎನಗೆ ಪ್ರಾಣವು ನೀವೇ ಬಸವಯ್ಯ.
ಎನಗೆ ಪ್ರಭೆಯ ಮೂರ್ತಿ ನೀವೇ ಬಸವಯ್ಯ ಎನಗೆ ಸಂಗಯ್ಯನು ನೀವೇ ಬಸವಯ್ಯ ನೀವೇ ಬಸವಯ್ಯ. ಇದೀಗ ವೇದಿಕೆಗೆ ಅಕ್ಕನಾಗಮ್ಮ ಶ್ರೀ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಲಿಂಗ ಬಸವ ಸಂಘ ಬಸವ. ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ಎಲೆ ಲಿಂಗವೇ ಹೆಸರಿಲ್ಲದ ರೂಪ ತೋರಿ ಬಯಲಿಂಗೆ ಬಯಲನೇ ಕೂಡಿದೆಯಲ್ಲ. ಭಾವವಿಲ್ಲದ ವಸ್ತುವಾಗಿ ಬಯಲಿಂಗೆ ಬಯಲನೇ ಕೂಡಿದೆಯಲ್ಲ. ಮುನ್ನಲ್ಲೊಂದು ರೂಪ ತೋರಿದೆ ಎನ್ನ ನೀನು ಈಗಲೊಂದು ರೂಪ ತೋರಿದೆ. ಎಲೆ ಲಿಂಗವೇ ಬಸವನ ರಸಲು ನಾನು ಬಯಲಂಬಿ ಮನೋಹರ ಮೂರ್ತಿಯಾದನಯ್ಯ ಸಂಗಯ್ಯ ಸಂಗಯ್ಯ ಸಂಗಯ್ಯ. ಓಂ ನಮಃ ಶಿವಾಯ. ಇದೀಗ ವೇದಿಕೆಗೆ ಅಕ್ಕನಾಗಮ್ಮ ಶ್ರೀಮತಿ ಲಕ್ಷ್ಮೀ ಹುದ್ದಾರ್ ಬಸವಣ್ಣನವರ ಸಹೋದರಿ 12ನೇ ಶತಮಾನದ ಕನ್ನಡ ನಾಡಿನ ಶಿವಶರಣೆಯರಲ್ಲಿ ಅಗ್ರಗಣ್ಯಳು. ಈಕೆ ಮಹಾಯೋಗಿನಿ. ಇಂಗ್ಲೇಶ್ವರ ಬಸವ ಕಲ್ಯಾಣ ಉಳುವಿಯಲ್ಲಿ ಇವರ ಸ್ಮಾರಕಗಳಿವೆ. ಇವರ ವಚನ ಅಂಕಿತ ಸಂಗನ ಬಸವಣ್ಣ. ಇದೀಗ ವೇದಿಕೆಗೆ ಅಕ್ಕನಾಗಮ್ಮ ಶ್ರೀಮತಿ ಲಕ್ಷ್ಮೀ ಹುದ್ದಾರ್. ಎನ್ನ ತನು ಚನ್ನ ಬಸವಣ್ಣನ ಬಯಲ ಬೆರೆಸಿತ್ತು, ಎನ್ನ ಮನ ಸಂಗನ ಬಸವಣ್ಣನ ನಿಜ ಪದವ ಬೆರೆಸಿತ್ತು, ಎನ್ನ ಪ್ರಾಣ ಅಲ್ಲ ಮಹಾಪ್ರಭು ದೇವರ ಅರಿವ ಬೆರೆಸಿತ್ತು. ಇಂತಿ ಮೂವರು ಒಂದೊಂದು ಹಂಚಿಕೊಂಡ ಕಾರಣ ಎನಗೇನು ಇಲ್ಲವೆಂದು ಆನು ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರ್ದೆನು. ಇದೀಗ ವೇದಿಕೆಗೆ ಚನ್ನಬಸವಣ್ಣ ಶ್ರೀಮತಿ ಉಮಾ ವಸ್ತ್ರದ್. ನಂದನಾಮ ಸಂವತ್ಸರ ವೈಶಾಖ ಶುದ್ಧ ಪಾಡ್ಯ ಮಂಗಳವಾರ ಪ್ರಾತಃ ಕಾಲ ಕೃತಿಕಾ ನಕ್ಷತ್ರದಲ್ಲಿ ಕ್ರಿಸ್ತಶಕ 1144ರಲ್ಲಿ ಜನಿಸಿದ ಇವರು ಬಸವಣ್ಣನ ಅಳಿಯ ಅಕ್ಕನಾಗಮ್ಮಳ ಪುತ್ರ. ಶರಣ ಸಂಕುಲದಲ್ಲಿ ಇವರು ಅಗ್ರಗಣ್ಯರು. ಇದೀಗ ವೇದಿಕೆಗೆ ಚನ್ನಬಸವಣ್ಣ ಶ್ರೀಮತಿ ಉಮಾ ವಸ್ತ್ರದ್. ಅಯ್ಯ ಎನಗೆ ವಿಭೂತಿಯೇ ಮನದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವವಶ, ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾವಿಭೂತಿ ಎಂಬ ಪರಂ ಜ್ಯೋತಿ ನೀವಾದಿರಾಗಿ ಎನಗೆ ವಿಭೂತಿಯೇ ಸರ್ವ ಸಾಧನ. ಇದೀಗ ವೇದಿಕೆಗೆ ಸೊನ್ನಲಗಿಯ ಸಿದ್ಧರಾಮ. ಶಿವಯೋಗಿ ಸಿದ್ಧರಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇವರ ವಚನಾಂಕಿತ. ಸ್ವರವಚನ ಬಸವ ಸ್ತೋತ್ರದ ತ್ರಿವಿಧಿ, ಅಷ್ಟಾವರಣ ಸ್ತೋತ್ರದ ತ್ರಿವಿಧಿ, ಸಂಕೀರ್ಣ ತ್ರಿವಿಧಿ, ಈ ತ್ರಿವಿಧಿಗಳಲ್ಲಿ ಯೋಗಿನಾಥ ಎಂಬುದು ಅಂಕಿತ. ವಚನಗಳಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದೀಗ ವೇದಿಕೆಗೆ ಸೊನ್ನಲಗಿಯ ಸಿದ್ಧರಾಮ ಶ್ರೀಮತಿ ಶಕುಂತಲಾ ದೋನ್ವಾಡೆ. ಇಂದ್ರ ನೋಡುವಡೆ ಬಗದೇಹಿ, ಚಂದ್ರ ನೋಡುವಡೆ ಗುರು ಪತ್ನೀಗ ಮಣಿ, ಉಪೇಂದ್ರ ನೋಡುವಡೆ ಭಾರದ ಭವದಲ್ಲಿ ಬಂದ ಅವತಾರಿ, ಬ್ರಹ್ಮ ನೋಡುವಡೆ ಸ್ವಪುತ್ರೀಪತಿ, ಮುನಿಗಣ ನೋಡುವಡೆ ಕುಲಹೀನರು, ಗಣಪತಿ ನೋಡುವಡೆ ಗಜಾನನ, ವೀರಭದ್ರ ನೋಡುವಡೆ ಮಹತ್ ಪ್ರಳಯಾಗ್ನಿ ಸಮಕ್ರೋಧಿ, ಷಣ್ಮುಖ ನೋಡುವಡೆ ತಾರಕ ಧ್ವಂಸಿ, ಇವರೆಲ್ಲರೂ ಎಂಬ ಪೂಜೆಗೆ ಬಾರರು. ನೀ ಸ್ಮಶಾನವಾಸಿ ರುಂಡ ಮಾಲಾದ್ಯಲಂಕಾರ ನಿನ್ನ
ಆದಿ ವೃಷವ ನಿರೂಪಿಸ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದೀಗ ವೇದಿಕೆಗೆ ಐದಕ್ಕಿ ಮಾರಯ್ಯ, ಶ್ರೀಮತಿ ನಂದಿನಿ ನೂಲಿ, ಅನುಭಾವ ಶರಣರು, ಮಹಾಮನೆಯ ಮುಂದೆ ಚೆಲ್ಲಿದ ಅಕ್ಕಿಯನ್ನು ಆಯುವ ಕಾಯಕ ಇವರದು. ಕಾಯಕ ನಿಷ್ಠರು, ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು ಎಂಬ ಸಂದೇಶ ನೀಡಿದವರು. ಇವರ ವಚನಗಳ ಅಂಕಿತ ಅಮರೇಶ್ವರ ಲಿಂಗ. ಇದೀಗ ಐದಕ್ಕಿ ಮಾರಯ್ಯ, ಶ್ರೀಮತಿ ನಂದಿನಿ ನೂಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕಾಯಕದಲ್ಲಿ ನಿರತನಾದರೆ ಗುರು ಪೂಜೆಯನ್ನಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು. ಲಕ್ಕಮ್ಮ, ಇವತ್ತಿನ ದಾಸೋಹಕ್ಕಾಗಿ ಬಸವಣ್ಣನವರ ಮನೆಯಲ್ಲಿ ಅಂಗಳದಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತರುವೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಪ್ಪ, ಇಷ್ಟೊಂದಾಗಿ ಬಿದ್ದಿರಲಿಲ್ಲ ಇವತ್ತು? ಇರಲಿ. ಓಂ ನಮಃ ಶಿವಾಯ. ಇವತ್ತಿನ ದಾಸೋಹ ಬಹಳ ಸಂಭ್ರಮದಿಂದ ನಡೆಯುವುದು. ಲಕ್ಕಮ್ಮ, ಈ ಅಕ್ಕಿಯನ್ನು ನೋಡಿದರೆ ಬಹಳ ಸಂತೋಷವಾಗುವಳು. ಲಕ್ಕಮ್ಮ, ಲಕ್ಕಮ್ಮ, ತೆಗೆದುಕೋ ಅಕ್ಕಿಯನ್ನು. ಇವತ್ತಿನ ದಾಸೋಹಕ್ಕಾಗಿ ಸಿದ್ಧಪಡಿಸು. ಓಹೋ, ಇಷ್ಟೊಂದು ಭಾರವಾಗಿದೆಯಲ್ಲ. ಒಮ್ಮನವ ಬೀರಿ ನಿಮ್ಮನವ ತಂದೀರಿ. ಇದು ನಿಮ್ಮ ಮನವೋ ಬಸವಣ್ಣನವರ ಅನುಮಾನದ ಚಿತ್ತವೋ? ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಣ ಅಲ್ಲಿಯೇ ಸುರಿಸನ್ನಿ ಮಾರಯ್ಯ. ಆಸೆ ಎಂಬುದು ಅರಸನಿಗಲ್ಲದೆ ಶಿವೋತ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸತಿ ಆಸೆ ನಿಮಗೇಕೆ ಈಶ್ವರನಪ್ಪ? ಮಾರಾಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರು ಮಾರಾಯ. ಐದಕ್ಕಿ ಮಾರಯ್ಯ ಮತ್ತು ಐದಕ್ಕಿ ಲಕ್ಕಮ್ಮ ದಂಪತಿಗಳು. ಐದಕ್ಕಿ ಲಕ್ಕಮ್ಮ ಶ್ರೀಮತಿ ಜಯಶ್ರೀ ಸಾರಂಗಮಠ. ಇದೀಗ ಅಂಬಿಗರ ಚೌಡಯ್ಯ, ಶ್ರೀಮತಿ ಮಹಾದೇವಿ ಹುದ್ದಾರ್, ಪಂಪದೇವಿ ವಿರೂಪಾಕ್ಷರವರ ಪುತ್ರ. ಚೌಡೇಶ ಇವರ ಮೂಲ ಹೆಸರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಾಪುರ ಇವರ ಊರು. ಇವರ ವಚನಾಂಕಿತ ಅಂಬಿಗರ ಚೌಡಯ್ಯ. ವೃತ್ತಿಯಲ್ಲಿ ಅಂಬಿಗ. ಇವರ ವಚನಗಳಲ್ಲಿ ಸಮಾಜ ವಿಡಂಬನೆ, ವ್ಯಾಘ್ರದೃಷ್ಟಿ ಬೇರೆಯವರಲ್ಲಿ ಕಾಣುವುದಿಲ್ಲ. ಇದೀಗ ವೇದಿಕೆಗೆ ಅಂಬಿಗರ ಚೌಡಯ್ಯ, ಶ್ರೀಮತಿ ಮಹಾದೇವಿ ಹುದ್ದಾರ್. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲಟ್ಟೆ ಮೂಲರೆ ಕಂಡರೆ ಎಡಗಾಲಿ ಮೆಟ್ಟಿನಿಂದ ಲತಲತನೆ ಹೊಡೆಯನೆಂದ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ.
ಇದೀಗ ವೇದಿಕೆಗೆ ಬೊಂತಾದೇವಿ ಶ್ರೀಮತಿ ಜಯಶ್ರೀ ನಾಗರಳ್ಳಿ. ಬೊಂತಾದೇವಿಯ ನಿಜನಾಮ ನಿಜಾದೇವಿ. ಇವರು ಕಾಶ್ಮೀರದ ಮಾಂಡವ್ಯಪುರದ ರಾಜಕುಮಾರಿಯಾಗಿದ್ದರು. ಮಹಿಳಾ ವಚನಕಾರರಲ್ಲಿ ಇವರು ಕೂಡ ಒಬ್ಬರು. ಇವರ ಕೆಲವೇ ವಚನಗಳು ನಮಗೆ ಸಿಗುವುದುಂಟು. ಅಂಕಿತ, ಬಿಡಾಡಿ, ಜಾತಿ ಭೇದ ವಿರೋಧ, ಎಲ್ಲರೂ ಸಮಾನರು, ಶಿವಭಕ್ತಿ ಮತ್ತು ಆತ್ಮಜ್ಞಾನ ಇವರ ಸಂದೇಶವಾಗಿದೆ. ಇದೀಗ ವೇದಿಕೆಗೆ ಬೊಂತಾದೇವಿ ಶ್ರೀಮತಿ ಜಯಶ್ರೀ ನಾಗರಳ್ಳಿ. ಊರ ಒಳಗಡೆ ಬಯಲು, ಊರ ಹೊರಗಡೆ ಬಯಲುಂಟೆ. ಊರೊಳಗಡೆ ಬ್ರಾಹ್ಮಣ ಬಯಲು, ಊರ ಹೊರಗಡೆ ಹೊಲೆ ಬಯಲುಂಟೆ. ಎಲ್ಲಿ ನೋಡಿದೊಡೆ ಬಯಲೊಂದೆ, ಭಿತ್ತಿಯಲ್ಲಿ ಒಳ ಹೊರಗೆಂಬ ನಾಮವಯಸೆ. ಎಲ್ಲಿ ನೋಡಿದೊಡೆ, ಎಲ್ಲಿ ಕರೆದೊಡೆ, ಓ ಎಂಬಾತನೇ ಬಿಡಾಡಿ ಶಿವ. ಇದೀಗ ವೇದಿಕೆಗೆ ಹರಳಯ್ಯ ಮತ್ತು ಕಲ್ಯಾಣಿ ದಂಪತಿಗಳು. ಹರಳಯ್ಯನ ಪಾತ್ರದಲ್ಲಿ ಶ್ರೀಮತಿ ಭಾರತಿ ಚೌಲ. ಇವರದು ನಿತ್ಯ ಪಾದರಕ್ಷೆಗಳನ್ನು ಸಿದ್ಧಪಡಿಸುವ ಕಾಯಕ. ಗುರು, ಲಿಂಗ, ಜಂಗಮ ಇವುಗಳಿಗೆ ತನು ಮನ ಧನವನ್ನ ಸಲ್ಲಿಸಿದಂಥವರು. ಕಲ್ಯಾಣಿ ಶ್ರೀಮತಿ ಸವಿತಾ ತಾರದಾಳೆ. ಇವರು ಹರಳಯ್ಯನವರ ಧರ್ಮಪತ್ನಿ. ಈ ದಂಪತಿಗಳು ತೊಡೆಯ ಚರ್ಮ ನೀಡಿ ಬಸವಣ್ಣನವರಿಗೆ ಪಾದರಕ್ಷೆ ಮಾಡಿಕೊಟ್ಟ ಶ್ರೇಷ್ಠ ಶರಣರಿವರು. ಇದೀಗ ವೇದಿಕೆಗೆ ಹರಳಯ್ಯ ಮತ್ತು ಕಲ್ಯಾಣಿ ದಂಪತಿಗಳು ಶ್ರೀಮತಿ ಭಾರತಿ ಚೌಲ, ಶ್ರೀಮತಿ ಸವಿತಾ ತಾರದಾಳೆ. ಶರಣು ಶರಣಾರ್ಥಿ ಹರಳಯ್ಯನವರೇ. ಶಿವ ಶಿವ, ನನಗೆ ಶರಣು ಶರಣಾರ್ಥಿಯೇ. ಪ್ರಭುಗಳು ನನಗೆ ಶರಣು ಶರಣಾರ್ಥಿ ಹೇಳಿದರು. ಕಲ್ಯಾಣಿಯೇ, ಕಲ್ಯಾಣಿಯೇ. ಏನು ಶರಣರೇ, ಏನಾಯಿತು? ಇವತ್ತು ಬಸವಣ್ಣನವರಿಗೆ ನಾನು ಶರಣು ಎಂದೆ. ಅದಕ್ಕೆ ಆ ಮಹಾಪ್ರಭುಗಳು ನನಗೆ ಶರಣು ಶರಣಾರ್ಥಿ ಹರಳಯ್ಯನವರೇ ಎಂದರು. ಏನು, ನಿಮಗೆ ಶರಣು ಶರಣಾರ್ಥಿ ಎಂದರೆ? ಹೌದು ಕಲ್ಯಾಣಿ, ಹೌದು. ಅವರ ಈ ಋಣವನ್ನು ನಾವು ಹೇಗೆ ತೀರಿಸೋಣ? ಅವರ ಋಣವನ್ನು ತೀರಿಸುವುದು ನಿಮ್ಮ ಬಲತೊಡೆಯ ಚರ್ಮದಿಂದ, ನನ್ನ ಎಡತೊಡೆಯ ಚರ್ಮದಿಂದ ಒಂದು ಜೊತೆ ಚಮ್ಮಾವಿಗೆಯನ್ನು ಮಾಡಿ ಬಸವಣ್ಣನವರಿಗೆ ಅರ್ಪಿಸೋಣ. ಹೌದು ಕಲ್ಯಾಣಿ, ಒಳ್ಳೆಯ ವಿಚಾರ. ಹಾಗೆಯೇ ಮಾಡೋಣ ಬಾ. ಬಸವ 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 ಬಸವ. ಬಸವ ಬಸವ